ಹೆಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬೈನಾಮಿಯಲ್ ಥಿಯರಮ್ ಮಾಡಿದ್ವಲ್ಲ, ಇವತ್ತು ಹೊಸ ಚಾಪ್ಟರ್ ಮಾಡೋಣ. ಸೀಕ್ವೆನ್ಸ್ ಅಂಡ್ ಸೀರೀಸ್. ಸಮರಿ ಸ್ವಲ್ಪ ನೋಡೋಣ. ಸೀಕ್ವೆನ್ಸ್ ಅಂದ್ರೆ ಏನು? ಇಟ್ಸ್ ಎ ಗ್ರೂಪ್ ಆರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್ ಆರ್ ಸೆಟ್ ಆಫ್ ರೂಲ್ಸ್. ಇದೇ ತರ ಇರ್ಬೇಕು ಅಂತ ಇಲ್ಲ, ಬಟ್ ಒಂದು ಸೀಕ್ವೆನ್ಸ್ಗೆ ಒಂದು ರೂಲ್ ಇದೆ. ಈಗ ಇಲ್ಲಿ ನೋಡೋದಾದ್ರೆ, ಈಗ 1 ಇದೆ, ನೆಕ್ಸ್ಟ್ 4 ಇದೆ, 9 ಇದೆ, 16 ಇದೆ. ಈ ಸೀಕ್ವೆನ್ಸ್ ಅಲ್ಲಿ ಯಾವ ತರ ರೂಲ್ ಇದೆ ಅಂದ್ರೆ ಸ್ಕ್ವೇರ್ ನಂಬರ್ಸ್ ಇದೆ ಅಲ್ವಾ? ಸೊ ಆ ತರ. ಸೊ ಸೀಕ್ವೆನ್ಸ್ ಕಂಟೈನಿಂಗ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಫೈನೈಟ್ ಸೀಕ್ವೆನ್ಸ್, ಇನ್ಫಿನೈಟ್ ಟರ್ಮ್ಸ್ ಇದ್ರೆ ಇನ್ಫಿನೈಟ್ ಸೀಕ್ವೆನ್ಸ್. ಸಬ್ಸೆಟ್ ಆಫ್ ರೇಂಜ್, ಈಗ ಸೀಕ್ವೆನ್ಸ್ ಇದು ರೇಂಜ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಆಗಿದ್ರೆ ಅದನ್ನ ರಿಯಲ್ ಸೀಕ್ವೆನ್ಸ್ ಅಂತ ಕರೀತೀವಿ. A1, A2 up to AN is a sequence. Sum is expressed as A1 plus A2 plus A3 and so on up to AN ಅಂತ. ಇದನ್ನ ನಾವು ಸೀರೀಸ್ ಅಂತ ಕರಿತೀವಿ. ಇದನ್ನ ಸೀಕ್ವೆನ್ಸ್ ಅಂತ ಕರಿತೀವಿ. ಈ ತರ ಇದ್ರೆ ಅದನ್ನ ಸಮ್ ಮಾಡಿದ್ರೆ ಅಥವಾ ಆಡ್ ಮಾಡಿದ್ರೆ ಅದನ್ನ ಸೀರೀಸ್ ಅಂತ ಕರಿತೀವಿ. ಸೊ ಸೀರೀಸ್ ಇಸ್ ಹ್ಯಾವಿಂಗ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆದ್ರೆ ಅದು ಫೈನೈಟ್ ಸೀರೀಸ್. ಇನ್ಫೈನೈಟ್ ಸೀರೀಸ್ಗೆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಈಗ ಈ ಪಿಕ್ಚರ್ ನೋಡಿ. ಸೊ ಇದು ಇನ್ಫೈನೈಟ್ಲಿ ಹೋಗ್ತಾ ಇರುತ್ತೆ. ಈ ಫ್ರಾಕ್ಷನ್ ಏನಿದೆ ಇನ್ಫೈನೈಟ್ಲಿ ಹೋಗ್ತಾ ಇರುತ್ತೆ. ಸೊ ಏನ್ ಪಾರ್ಟ್ ಇದೆಯೋ ಈ ಪಾರ್ಟ್ ಇದ್ದು ವ್ಯಾಲ್ಯೂ ಏನ್ ಇಂಡಿಕೇಟ್ ಮಾಡುತ್ತೋ ಇದು ಆಕ್ಚುಲಿ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಅನ್ನ ಆಡ್ ಮಾಡ್ಕೊಂಡು ಹೋದ್ರೆ ಸೀರೀಸ್ ಆಗುತ್ತೆ. ಓಕೆನಾ? ಇದ್ರಲ್ಲಿ ಒಂದಷ್ಟು ಟರ್ಮ್ಸ್ ಇದೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಇದೆ, ಜೊಮೆಟ್ರಿಕ್ ಪ್ರೋಗ್ರೆಷನ್ ಇದೆ, ಹಾರ್ಮೋನಿಕ್ ಪ್ರೋಗ್ರೆಷನ್ ಇದೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನು ಅಂತ ನೋಡೋಣ. ಇನ್ ವಿಚ್ ಇನ್ಕ್ರೀಸ್ ಆರ್ ಡಿಕ್ರೀಸಸ್. ಈಗ ಎಲ್ಲಾ ಟರ್ಮ್ಸ್ ಅಲ್ಲೂ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಅಂದ್ರೆ ನಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗ್ತಾ ಇದೆ ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ, ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಇದು ಇನ್ ಕೇಸ್ ಆಫ್ ನಂಬರ್ಸ್. ಓಕೆನಾ? ಇನ್ ಕೇಸ್ ಆಫ್ ಫ್ರಾಕ್ಷನ್ಸ್ ಇದೆ 1/2 is greater than 1/4 ಅಲ್ವಾ? ಸೊ ಡಿನಾಮಿನೇಟರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಡಿನಾಮಿನೇಟರ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಲೆಕ್ಕ. ಸೊ ಅದೊಂದು ನೆನ್ಪಿಟ್ಕೋಬೇಕು. ಫ್ರಾಕ್ಷನ್ಸ್ ಅಲ್ಲಿ ಬೇರೆ ಇರುತ್ತೆ, ರೆಗ್ಯುಲರ್ ನಂಬರ್ಸ್ ಅಲ್ಲಿ ಬೇರೆ ಇರುತ್ತೆ. ಓಕೆನಾ? ಎಂತ್ ಟರ್ಮ್ ಅಥವಾ ಜನರಲ್ ಟರ್ಮ್ ಏನಿದೆ ಎಪಿಗೆ ಅಂದ್ರೆ ಫಸ್ಟ್ ಟರ್ಮ್ ಎ ಅಂತ ಕರಿತೀವಿ. ಈಗ ಎಪಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಫಿಕ್ಸ್ಡ್ ನಂಬರ್ ಒಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಫಿಕ್ಸ್ಡ್ ನಂಬರ್ ಅನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಅದು ಕಾಮನ್ ಡಿಫರೆನ್ಸ್, ಫಾರ್ ಎಕ್ಸಾಂಪಲ್ 2 ಕಾಮನ್ ಡಿಫರೆನ್ಸ್ ವ್ಯಾಲ್ಯೂ 2 ಅಂತ ಇದ್ರೆ ಆ 2 ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ ಪ್ರತಿ ಒಂದು ನಂಬರ್ ಇಂದ. ಈಗ ಫಾರ್ ಎಕ್ಸಾಂಪಲ್ 1, 3, 5, 7 ಅದು ಆಕ್ಚುಲಿ ಈಗ ನಮ್ಗೆ ಆಡ್ ನಂಬರ್ಸ್ ಹಾಗೆ ನೋಡಿದ್ರು, ಬಟ್ ಅಲ್ಲಿ ಡಿಫರೆನ್ಸ್ ನಮ್ಗೆ 2 ಇದೆ. ಸೊ 1 + 2 is 3, 3 + 2 is 5. ಈ ತರ ಇದು ಫಿಕ್ಸ್ಡ್ 2 ವ್ಯಾಲ್ಯೂ ಇದೆಯಲ್ಲ, ಇದು ಫಿಕ್ಸ್ಡ್ ಆಡ್ ಮಾಡ್ತಾ ಹೋದ್ರೆ ಆಡ್ ಮಾಡ್ತಾ ಹೋಗ್ತೀವಲ್ಲ ಅದು ಕಾಮನ್ ಡಿಫರೆನ್ಸ್. ಈ ಕಾಮನ್ ಡಿಫರೆನ್ಸ್ ಏನಕ್ಕೆ ಹೇಳ್ತಿದೀವಿ ಅಂದ್ರೆ ಸೆಕೆಂಡ್ ನಂಬರ್ ಇಂದ ಫಸ್ಟ್ ನಂಬರಿಗೆ ಇರೋ ಡಿಫರೆನ್ಸ್, ಅದನ್ನ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಅದು ಥರ್ಡ್ ನಂಬರ್ಗೆ ಹಾಗೂ ಸೆಕೆಂಡ್ ನಂಬರ್ಗೆ ಸೇಮ್ ಇದೆ. ಸೊ ಯಾವುದೇ ನಂಬರ್ ಅನ್ನ ನಾವು ಸಬ್ಟ್ರಾಕ್ಟ್, ಕನ್ಸರ್ವೇಟಿವ್ ನಂಬರ್ಸ್ ಒಂದಾದ್ಮೇಲೆ ನೆಕ್ಸ್ಟ್ ಬರೋ ನಂಬರ್ಸ್ ಆಗ್ಬೇಕು. ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಆ ಆನ್ಸರ್ ಬರಲ್ಲ, ಆ ಡಿಫರೆನ್ಸ್ ಕಾಮನ್ ಡಿಫರೆನ್ಸ್ ಆಗಲ್ಲ. ಸೊ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಇಂದ ಫಸ್ಟ್ ಟರ್ಮ್ ಸಬ್ಟ್ರಾಕ್ಟ್ ಮಾಡಬೇಕು, ಥರ್ಡ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ಸಬ್ಟ್ರಾಕ್ಟ್ ಮಾಡ್ಬೇಕು. ಹೀಗೆ ಸಬ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಆ ಡಿಫರೆನ್ಸ್ ಥ್ರೂ ಔಟ್ ಸೀರೀಸ್ ಸೇಮ್ ಇರುತ್ತೆ, ಥ್ರೂ ಔಟ್ ದ ಸೀಕ್ವೆನ್ಸ್ ಸೇಮ್ ಇರುತ್ತೆ. ಆ ತರ ಸೀಕ್ವೆನ್ಸ್ಗೆ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಇದು ಸಬ್ಟ್ರಾಕ್ಟ್ ಮಾಡಿದಾಗ ಸೇಮ್ ಇರುತ್ತೆ ಅಂತ. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಫಸ್ಟ್ ಟರ್ಮೇ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಎ ಪ್ಲಸ್ ಡಿ, ಎ ಪ್ಲಸ್ 2d ಆಗತ್ತೆ. ಇಲ್ಲ ಅಂದ್ರೆ ಇದು ಇಲ್ಲಿ A1 ತಗೊಂಡ್ರೆ ಇದು A1 + D, ಇದು ಅಂದ್ರೆ A2 ಟರ್ಮ್ ಆಗುತ್ತೆ. ಈಗ A2 + D ಆಗತ್ತೆ. A2 ಹೇಗಿರತ್ತೆ? A + D ಇರುತ್ತೆ. ಹಾಗಾಗಿ A + D + D ಅಂದ್ರೆ A + 2D. ಸೊ ಸೆಕೆಂಡ್ ಟರ್ಮ್ A + 2D, ಸಾರಿ ಥರ್ಡ್ ಟರ್ಮ್ A + 2D,
ಫೋರ್ತ್ ಟರ್ಮ್ a plus 3d ಆಗಿರುತ್ತೆ, ವಿಚ್ ಮೀನ್ಸ್ nth ಟರ್ಮ್ ಏನಾಗುತ್ತೆ a plus of n minus 1d ಆಗತ್ತೆ. ಸೊ ಇದು nth ಟರ್ಮ್ ಆಗುತ್ತೆ. ಕಾಮನ್ ಡಿಫರೆನ್ಸ್ ಏನಾಗುತ್ತೆ an minus an minus 1 ಅಂದ್ರೆ a3 minus a2, a2 minus a1 ಈ ತರ. ಅಂಡ್ ಫಸ್ಟ್ ಟರ್ಮ್ ಇಸ್ ಆಲ್ವೇಸ್ a1 ಅಥವಾ a. And any three terms can be taken as a minus d, a plus d. For example, ಈ ಪಾಯಿಂಟ್ ಯಾಕೆ ಅಂದ್ರೆ ಕ್ವಶನ್ಸ್ ಬರ್ಬೋದು, 3 ಟರ್ಮ್ಸ್ ಕೊಟ್ಟು ಅವರು ಅದರ ಸಮ್ ಅಥವಾ ಅದರ ಪ್ರಾಡಕ್ಟ್ ವ್ಯಾಲ್ಯೂ ಕೊಡ್ತಾರೆ ಅಂಡ್ ಫಸ್ಟ್ ಟರ್ಮ್ ಕೊಡ್ತಾರೆ, ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾವು ಈ ತರ ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗತ್ತೆ, ಇದು ಆಡ್ ಮಾಡಿದಾಗ ಈ ಡಿ ಕ್ಯಾನ್ಸಲ್ ಆಗತ್ತೆ. ಆ ಕಾರಣಕ್ಕಾಗಿ ಈ 3 ಟರ್ಮ್ಸ್ ಅಂತ ತಗೋತೀವಿ ಅಂದ್ರೆ a minus d, a plus d ಅಂತ ತಗೋಬೋದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಬಂತು ಅಂದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟ್ ಸಮ್ ಆಫ್ n ಟರ್ಮ್ಸ್, ಫಸ್ಟ್ n ಟರ್ಮ್ಸ್ ಇರತ್ತಲ್ಲ ಅದಕ್ಕೆ Sn is equal to n by 2a plus l. ಫಸ್ಟ್ ಟರ್ಮ್ a, ಲಾಸ್ಟ್ ಟರ್ಮ್ l, ಆರ್ 2a plus of n minus 1 into d. ಇದು ನಮ್ಗೆ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಇನ್ನು ಅರಿಥ್ಮೆಟಿಕ್ ಮೀನ್ ನಮ್ಗೆ ಗೊತ್ತಿದೆ. a and b ಇದ್ರೆ ಅದರ ಅರಿಥ್ಮೆಟಿಕ್ ಮೀನ್ a plus b by 2 ಅಂತ. ನೆಕ್ಸ್ಟ್ a ಅಪ್ ಟು a ಅಂದಿದ್ರೆ ಹೋಲ್ ನಂಬರ್, ಟೋಟಲ್ ನಂಬರ್ ಡಿವೈಡ್ ಮಾಡ್ಬೇಕು. ಅಂದ್ರೆ ಸಮ್ ಆಫ್ ಆಲ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ನಂಬರ್ಸ್. ಓಕೆನಾ? ಇನ್ನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಯ್ತು. ಜೊಮೆಟ್ರಿಕ್ ಪ್ರೋಗ್ರೆಷನ್ ಫೈನೈಟ್ ಅಥವಾ ಇನ್ಫೈನೈಟ್ ಸೀಕ್ವೆನ್ಸ್ ಇದ್ರೆ ಈ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ಟರ್ಮ್ ಇಸ್ obtained by multiplying a fixed number, arithmetically by adding. Second geometric progression by multiplying fixed number to its preceding term. ಅಂದ್ರೆ a ಗೆ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಅವಾಗ ಅದನ್ನ ಆರ್ ಅಂತ ತಗೊಂಡ್ರೆ ಅದ ಆ ಆರ್ ಏನಾಗುತ್ತೆ, ಪ್ರತಿ ಒಂದು ಟರ್ಮ್ಗೂ ಪ್ರತಿ ಒಂದು ಟರ್ಮ್ ಅಲ್ಲೂ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಂದ್ರೆ AR ಸ್ಕ್ವೇರ್, AR ಕ್ಯೂಬ್ ಹೀಗೆ ಹೋಗ್ತಾ ಇರುತ್ತೆ. ಈಗ ಇಲ್ಲಿ ಕಾಮನ್ ಡಿಫರೆನ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿ ನಮ್ಗೆ ನಂಬರ್ ಸಿಗೋದ್ರಿಂದ ಕಾಮನ್ ಡಿಫರೆನ್ಸ್ ಅನ್ನ ಡಿವೈಡ್ ಮಾಡಿ ತಗೋಬೇಕು. ಹೇಗೆ? ಸೆಕೆಂಡ್ ನಂಬರ್ ಇಂದ ಫಸ್ಟ್ ನಂಬರ್ ಡಿವೈಡ್ ಮಾಡ್ಬೇಕು, ಥರ್ಡ್ ನಂಬರ್ ಇಂದ ಸೆಕೆಂಡ್ ನಂಬರ್ ಡಿವೈಡ್ ಮಾಡ್ಬೇಕು. ಹೀಗೆ ಡಿವೈಡ್ ಮಾಡ್ತಾ ಹೋದ್ರೆ ನಮ್ಗೆ ಕಾಮನ್ ರೇಷಿಯೋ ಸಿಗತ್ತೆ. ಕಾಮನ್ ರೇಷಿಯೋ ಅಂದ್ರೆ ಕಾಮನ್ ಡಿಫರೆನ್ಸ್ ಸಿಗತ್ತೆ. ಡಿಫರೆನ್ಸ್ ಅಲ್ಲ, ಇಲ್ಲಿ ಕಾಮನ್ ನಂಬರ್ ಏನ್ ರೇಷಿಯೋದಲ್ಲಿ ಅದಿದೆ ಅದು ಸಿಗುತ್ತೆ. ರೇಷಿಯೋ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮಾಡೋದ್ರಿಂದ. ಅಲ್ಲಿ ಡಿಫರೆನ್ಸ್ ಅಂತ ಯಾಕೆಂದ್ರೆ ಅಲ್ಲಿ ಆಡ್ ಮಾಡ್ತೀವಲ್ಲ ಆ ಕಾರಣಕ್ಕಾಗಿ. ಅಂಡ್ ಆರ್ ಈಸ್ an by an minus 1. ನಾನು ಹೇಳಿದ್ನಲ್ಲ, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಈ ತರ. ಸೊ ಅದು ಜೊಮೆಟ್ರಿಕ್ ಪ್ರೋಗ್ರೆಷನ್. ಈಗ ಇಲ್ಲಿದೆಲ್ಲ 2 ಇದೆ, 2 root 2 root 2 4 ಇದು ಪ್ರೋಗ್ರೆಷನ್ ಇದೆ. ಇಲ್ಲಿ ಏರಿಯಾ 4 ಇದೆ, ಏರಿಯಾ 8 ಇದೆ, ಮಲ್ಟಿಪ್ಲೈಡ್ ಬೈ 2 ಮಾಡುತ್ತಾ. ಸೊ ಮಲ್ಟಿಪ್ಲೈ ಬೈ 2 ಇದೆ. ಸೊ ನಿಮ್ಗೆ ಅದು ಕ್ವಾಂಟಿಟಿ ಡಬಲ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ, ಆ ತರ. ಅದು ಜೊಮೆಟ್ರಿಕ್ ಪ್ರೋಗ್ರೆಷನ್. ಇನ್ನು ಇದರಲ್ಲಿ ಒಂದಷ್ಟಿದೆ ಅಲ್ಲ, ಅದನ್ನ ನೋಡೋಣ. nth ಟರ್ಮ್ ಆಫ್ GP, AR ಫಸ್ಟ್ ಮತ್ತೆ ಕಾಮನ್ ರೇಷಿಯೋ ಅಲ್ವಾ, ಫಸ್ಟ್ ಟರ್ಮ್ ಕಾಮನ್ ರೇಷಿಯೋ. ಸೊ an is equal to, ಈಗ a is the first term, AR is the second term. ಹಾಗಾಗಿ ಫಸ್ಟ್ ಟರ್ಮ್ ಅಲ್ಲಿ R is 1. ಓಕೆನಾ? ಹಾಗಾಗಿ R ಪವರ್ n minus 1 ಆಯ್ತು. ಆ ಕಾರಣಕ್ಕೆ n minus 1 ಆಗೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್. an is equal to a ಪವರ್ rn ಅಂತ ಬರೆದ್ರೆ ರಾಂಗ್ ಆಗುತ್ತೆ. ನಮಗೆ ಜೊಮೆಟ್ರಿಕ್ ಪ್ರೋಗ್ರೆಷನ್ n plus 1 ಟರ್ಮ್ ಸಿಗತ್ತೆ. ಓಕೆನಾ? ಅಂಡ್ ABCR ಇನ್ GP ಅಂತಂದ್ರೆ KA into KB into KCR in GP. ಸೊ ಒಂದು ಸ್ಕೇಲಾರ್ ಕ್ವಾಂಟಿಟಿಯಿಂದ ನಾವು ಪ್ರತಿಯೊಂದು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಅದು GP ಅಲ್ಲೇ ಇರುತ್ತೆ. ಇಫ್ ಇನ್ ಕೇಸ್ ABC GP ಅಲ್ಲಿದ್ರೆ, ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇದ್ರೆ, ಅಗೇನ್ ಡಿವೈಡ್ ಮಾಡಿದ್ರು ಸೇಮ್ ಅದು GP. K 0 ಆಗ್ಬಾರ್ದು. ಸೊ ಯಾವ್ದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರು, ಯಾವ್ದೇ ಕಾಮನ್ ನಂಬರ್ ಇಂದ ಡಿವೈಡ್ ಮಾಡಿದ್ರು GP ಚೇಂಜ್ ಆಗಲ್ಲ, GP ಹಾಗೆ ಇರುತ್ತೆ. ಅಂಡ್ ಥರ್ಡ್ ಈಸ್ B ಸ್ಕ್ವೇರ್ ಇಸ್ ಈಕ್ವಲ್ ಟು AC ಅಂತ. ಈ ABC GP ಅಲ್ಲಿ ಇದ್ರೆ B ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇದನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಸೊ ಇನ್ ಕೇಸ್ ಈಗ ಬರೀ 3 ಟರ್ಮ್ಸ್ ಕೇಳಿದ್ರೆ ಅಲ್ಲ, 3 ಟರ್ಮ್ಸ್ ಅಲ್ಲಿ ಫಸ್ಟ್ 3 ಟರ್ಮ್ಸ್ ಅಲ್ಲಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅಂತ ಇದ್ರೆ ಇದನ್ನ ಅಪ್ಲೈ ಮಾಡಿನೂ ನಮ್ಗೆ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ನಮ್ಗೆ ಡೈರೆಕ್ಟ್ AR ಸ್ಕ್ವೇರ್ ಗೊತ್ತಿದೆಯಲ್ಲ ಅದನ್ನ ಇಂಪ್ಲೈ ಮಾಡಿನೂ ನಾವು ಫೈಂಡ್ ಔಟ್ಸ್ ಮಾಡ್ಬೋದು.
ಪ್ರಾಬ್ಲಮ್ ಏನೂ ಇಲ್ಲ. ಇದು ನೆನಪಾಗತ್ತೆ ಅಂದ್ರೆ ಈ ಒಂದು ಫಾರ್ಮುಲಾ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸಿ ಅನ್ನೋ ಫಾರ್ಮುಲಾ ಈ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಯೂಸ್ ಮಾಡ್ಬೋದು. ಓಕೆನಾ? ಇಫ್ ದ ನಂಬರ್ ಆಫ್ ಇಫ್ ದ ಎನ್ ನಂಬರ್ಸ್ ಆರ್ ಇನ್ ಜಿ ಪಿ, ದೆನ್ ಈಗ 3 ಇದ್ರೆ ಎ ಬೈ ಆರ್ ಎ ಆರ್ ಅಂತ ತಗೋಬಹುದು, ಇಲ್ಲ ಎ ಆರ್ ಸ್ಕ್ವೇರ್ ಅಂತ ತಗೋಬಹುದು. ನಾನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಹೇಳಿದೆ ಎ ಮೈನಸ್ ಡಿ ಎ ಪ್ಲಸ್ ಡಿ. ಈಗ ಇದರಲ್ಲಿ ನಾವು ಆಡ್ ಮಾಡ್ತೀವಿ, ಅವಾಗ ಡಿ ಕ್ಯಾನ್ಸಲ್ ಆಗತ್ತೆ, 3a ಅಂತ ಸಿಕ್ಕಿ ನಮ್ಗೆ ಎ ವ್ಯಾಲ್ಯೂ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಅಂತ. ಇದ್ರಲ್ಲೂ ಅದೇ ತರ. ಈಗ ಎ ಬೈ ಆರ್ ಇಂಟು ಎ ಆರ್ ಇಸ್ ಈಕ್ವಲ್ ಟು 8 ಅಂತ ತಗೊಳ್ಳಿ. ಸೊ ಇವಾಗ ನಮ್ಗೆ ಆರ್ ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಆಗಿ ನಮ್ಗೆ ಎ ಕ್ಯೂಬ್ ವ್ಯಾಲ್ಯೂ ಸಿಗುತ್ತೆ. ಎ ಕ್ಯೂಬ್ ಇಸ್ ಈಕ್ವಲ್ ಟು 8, ಎ ಇಸ್ ಈಕ್ವಲ್ ಟು 2 ಅಂತ. ಅವಾಗ ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದು ಮೂರು ಜಿ ಪಿ ವ್ಯಾಲ್ಯೂಸ್ ಕೊಟ್ರೆ. ಓಕೆನಾ? ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ. ಇಲ್ಲ ಆದ್ರೆ ಬೇರೆ ತರ ಕ್ವಶನ್ಸ್ ಕೇಳಿದ್ರೆ ಮತ್ತೆ ನಾವು ಏನು ಮಾಡಕ್ಕಾಗಲ್ಲ, ಇದೇ ಫಾರ್ಮುಲಾ ಹಾಕಿ ಮಾಡ್ಬೇಕಾಗುತ್ತೆ. ಅದು ಈ 4 ಟರ್ಮ್ಸ್ಗೆ 5 ಟರ್ಮ್ಸ್ಗೆಲ್ಲ ಈ ತರ ತಗೋಬಹುದು ಅನ್ನೋದು ಅವರು ಒಂದು ಪಾಯಿಂಟ್ ನಮ್ಗೆ ನೋಟಿಫಿಕೇಶನ್ಗೆ ನಾವು ಕೊಟ್ಟಿದ್ದೀವಿ. ಓಕೆನಾ? ಇನ್ನು ಜೊಮೆಟ್ರಿಕ್ ಮೀನ್ ಬಿಟ್ವೀನ್ 2 ನಂಬರ್ಸ್. ಜೊಮೆಟ್ರಿಕ್ ಬಿಟ್ವೀನ್ 2 ನಂಬರ್ಸ್ ಇಸ್ ಸ್ಕ್ವೇರ್ ರೂಟ್ ಆಫ್ ಎ ಬಿ. ಎ ಮತ್ತೆ ಬಿ ಮಧ್ಯೆ ಜೊಮೆಟ್ರಿಕ್ ಮೀನ್ ತಗೋಬೇಕು ಅಂತ ಆದ್ರೆ ಅದು ಸ್ಕ್ವೇರ್ ರೂಟ್ ಆಫ್ ಎ ಬಿ. ಇದೊಂದು ಇಂಪಾರ್ಟೆಂಟ್ ಇದೆ. ಇದು ಕ್ವಶನ್ಸ್ ಬರುತ್ತೆ, ಸಿಂಪಲ್ ಆಗಿ ಕ್ವಶನ್ಸ್ ಬರುತ್ತೆ, ಈಸಿಯಾಗಿ ಸೆಕೆಂಡ್ ಸೆಲ್ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ ಸಿಗತ್ತೆ. ಬಟ್ ಅದನ್ನ ಟ್ರಿಕ್ಕಿ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಗೆ ನೆನ್ಪಿರ್ಬೇಕು ಇದು. ಓಕೆನಾ? ಸಮ್ ಟು ಎನ್ ಟರ್ಮ್ಸ್ ಆಫ್ ಜಿ ಪಿ. ಸೊ ಇದು ಸಮ್ ಇನ್ ಕೇಸ್ ಈಗ ನಾವು ಯೂಶಲಿ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ನಲ್ಲ. ಸಮ್ ಇನ್ ಕೇಸ್ ಕೇಳಿದ್ರೆ ಸಮ್ಗೆ ಫಾರ್ಮುಲಾ ಆರ್ ಪವರ್ ಎನ್ ಮೈನಸ್ 1 ಆರ್ ಮೈನಸ್ 1. ಇದು ಆರ್ 1 ಇಂದ ಗ್ರೇಟರ್ ಇದ್ರೆ, ಇನ್ ಕೇಸ್ 1 ಗ್ರೇಟರ್ ದ್ಯಾನ್ ಆರ್ ಅಂತ ಇದ್ರೆ 1 ಮೈನಸ್ ಆರ್ ಪವರ್ ಎನ್ ಅಂತ ಫಾರ್ಮುಲಾ ಬರುತ್ತೆ. ಓಕೆನಾ? ಅದು ಒಂದು ಇಂಪಾರ್ಟೆಂಟ್ ಇದೆ. ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಅಂದ್ರೆ ಎ ಬೈ 1 ಮೈನಸ್ ಆರ್. ಇದು ಒಂದು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಹಾರ್ಮೋನಿಕ್ ಪ್ರೋಗ್ರೆಷನ್ಸ್. ಸೊ ಇಫ್ ಅ ಸೀಕ್ವೆನ್ಸ್ up to an of non-zero numbers, if it is in harmonic progression, ಅದು 1 by a1, 1 by a2, so on up to 1 by an ಅಂತ ಇದ್ರೆ ಅದು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಅದು ಎ ಪಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? nth ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ a1 ಇಂಟು a2 ಬೈ a2 ಪ್ಲಸ್ ಆಫ್ n ಮೈನಸ್ 1 ಇಂಟು a1 ಮೈನಸ್ a2 ಹಾರ್ಮೋನಿಕ್ ಪ್ರೋಗ್ರೆಷನ್ ಅಲ್ಲಿ ಇದ್ದಾಗ. ನೋಡೋಣ ಇದ್ರಲ್ಲಿ ಯಾವ ತರ ಬರುತ್ತೆ ಅಂತ ಇನ್ಫಾರ್ಮ್ ಮಾಡ್ತೀನಿ. ಈಗ ಹಾರ್ಮೋನಿಕ್ ಪ್ರೋಗ್ರೆಷನ್ ಇದು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂದ್ರೆ h ಇಸ್ ಈಕ್ವಲ್ ಟು 2ab ಬೈ a ಪ್ಲಸ್ ಬಿ ನ ಹಾರ್ಮೋನಿಕ್ ಮೀನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾರ್ಮೋನಿಕ್ ಮೀನ್ ಗಿವನ್ ಬೈ 1 by h is equal to 1 by n ಪ್ಲಸ್ ಅದ್ರ ಎಲ್ಲ ಸಮ್. ಸೊ ಯೂಶುವಲಿ ಹಾರ್ಮೋನಿಕ್ ಮೀನ್ ಈ ತರ ಬರುತ್ತೆ. ಇಟ್ ವಿಲ್ ಬಿ ನ್ಯಾಚುರಲಿ ಡಿಕ್ರೀಸಿಂಗ್. ನಾನು ಹೇಳಿದ್ನಲ್ಲ, ಈ ಡಿನಾಮಿನೇಟರ್ ಅಲ್ಲಿ ನಂಬರ್ಸ್ ಜಾಸ್ತಿ ಆದಾಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಹಾರ್ಮೋನಿಕ್ ಮೀನ್ ಅಲ್ಲಿ ಬರುತ್ತೆ. ಅಂಡ್ ಇದ್ರ ಡಿಫ್ರೆನ್ಸ್ ನಿಮ್ಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಸಿಗುತ್ತೆ. ಹಾಗಾಗಿ ದೇ ಆರ್ ಇಂಟರ್ ರಿಲೇಟೆಡ್ ಅಂತ. ಇನ್ನು ಮೇಜರ್ ಪ್ರಾಪರ್ಟೀಸ್ ಏನಿದೆ ಎಂ ಜಿ ಎಂ ಹೆಚ್ ಎಂ ಮಧ್ಯೆ ಕನೆಕ್ಷನ್ಸ್ ಏನಿದೆ ಅಂತ. ಸೊ ಒಂದು arithmetic mean a plus b by 2, geometric mean root ab, harmonic mean 2ab by a plus b. So arithmetic idu greater than geometric greater than harmonic. Innondu g square is equal to ah. So arithmetic mean, geometric mean, harmonic mean progression ಅಲ್ಲಿ ಇದ್ರೆ g square is equal to h. ನಾವು ನೋಡಿದೀವಲ್ಲ geometric mean ಅಲ್ಲಿ b square is equal to ac ಅನ್ನೋದು ಅದೇ ತರ ಇದೆ. ಇನ್ನು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಒನ್ ಬೈ ಒನ್. ಫಸ್ಟ್ 3 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. n is equal to 1 ಗೆ a1 ಆಯ್ತು, 1 minus 3 by 4.
1 minus 3 ಅಂದ್ರೆ -2/4 ಆಗುತ್ತಾ? ಸೊ 2 1s are 2 2s are -1/2. -1/2 ಮೂರು ಆಪ್ಷನ್ಸ್ ಇದೆ, ಹಾಗಾಗಿ ನಾವು ಸೆಕೆಂಡ್ ಆಪ್ಷನ್ ಟ್ರೈ ಮಾಡೋಣ, ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡೋಣ. a2 2 minus 3 divided by 4. 2 minus 3 ಅಂದ್ರೆ -1/4. -1/4 ನಮಗೆ ಆಪ್ಷನ್ ಎ ಎಲ್ ಸಿಗತ್ತೆ. ಥರ್ಡ್ ಟರ್ಮ್ ಫೈಂಡ್ ಔಟ್ ಮಾಡೋಣ. 3 minus 3 is 0. So third term is 0. So ನಮಗೆ ಆಪ್ಷನ್ ಎ is the correct answer. -1/2 first term, -1/4 second term, 0 is the third term. So option A is the correct answer. ನೆಕ್ಸ್ಟ್ ಪ್ರಾಬ್ಲಮ್. 15th ಟರ್ಮ್. 15th ಟರ್ಮ್ ಅಂದ್ರೆ A15 ಬೇಕು. ಟು ಎನ್, ಸೊ 2n by 3n minus 1 ಅಲ್ವಾ? n is equal to 15 ಸಬ್ಸ್ಟಿಟ್ಯೂಟ್ ಮಾಡೋಣ. 2 into 15 30 by 44 ಅಂದ್ರೆ 2 15s 30, 2 22s, ಸೊ ಆಪ್ಷನ್ ಎ ಸಿಗತ್ತೆ. Next problem. What is the 20th term? Sequence is defined by an is equal to n minus 1, 2n, 2 minus n plus 3 plus n. ಸೊ a 20 ಆಗತ್ತೆ. ಇದು 20 minus 1, 2 minus 20, 3 plus 20 ಆಯ್ತು. 20 minus 1 ಅಂದ್ರೆ 19 ಆಗೋಯ್ತು. ಇದು -18 ಆಗೋಯ್ತು. ಇದು 23 ಆಗೋಯ್ತು. ಸೊ 18 ಸ್ಕ್ವೇರ್ 324 ಆಗತ್ತೆ. 334. -342 into 23 minus 342 into 23 ಎಷ್ಟಾಗತ್ತೆ? ಇದು -7866 ಆಗುತ್ತೆ. ಆಪ್ಷನ್ ಬಿ. Next problem.
ಸೀಕ್ವೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ರಿಲೇಷನ್ ಅಂತನೋ ಫಂಕ್ಷನ್ ಅಂತನೋ ಡೊಮೈನಲ್ ಫಂಕ್ಷನ್ ಇದೆಯೋ ರೇಂಜಲ್ ಫಂಕ್ಷನ್ ಇದೆಯೋ ಪ್ರೋಗ್ರೆಷನ್ ಹ್ಯಾವಿಂಗ್ ರಿಯಲ್ ವ್ಯಾಲ್ಯೂಸ್ ಏನಂತ ಕರಿತೀವಿ. ಈ ಸೀಕ್ವೆನ್ಸ್ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಮ್ ಎನ್ ಇಂದ ಎಕ್ಸ್ ತನಕ ಫಂಕ್ಷನ್ ಇರುತ್ತೆ. ಇದಕ್ಕೆ ಡೊಮೈನ್ ಇರುತ್ತೆ, ರೇಂಜ್ ಇರಲ್ಲ, ಡೊಮೈನ್ ಇರುತ್ತೆ ಅಂಡ್ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎನ್ ಆಗಿರುತ್ತೆ. ಸೊ ಆಪ್ಷನ್ ಸಿ ನಮ್ಗೆ ವ್ಯಾಲಿಡ್ ಆಗತ್ತೆ. ಆಕ್ಚುಲಿ ರಿಲೇಷನ್ ಅಲ್ಲಿ ಇದು ರೇಂಜ್ ಅಲ್ಲಿ ಸಬ್ಸೆಟ್ ಬರಲ್ಲ, ಡೊಮೈನಲ್ ಸಬ್ಸೆಟ್ಸ್ ಬರುತ್ತೆ ರಿಲೇಷನ್ ಅಲ್ಲಿ. ಅಂಡ್ ಫಂಕ್ಷನ್ ಅಲ್ಲಿ ರೇಂಜ್ ಅಲ್ಲಿ ಸಬ್ಸೆಟ್ ಬರಲ್ಲ, ಯಾಕಂದ್ರೆ ಈ ಸೆಟ್ ಆಫ್ ಟರ್ಮ್ಸ್ ಇದೆಯಲ್ಲ, ಯಾವ ಟರ್ಮ್ಸ್ ಇದೆಯೋ ನ್ಯಾಚುರಲ್ ನಂಬರ್ಸ್ ಆಗ್ಬೇಕು ಅಂತ ಏನಿಲ್ಲ. ಹಾಗಾಗಿ ರೇಂಜ್ ಅಲ್ಲಿ ಬರಲ್ಲ, ಡೊಮೈನ್ ಅಲ್ಲಿ ಬರುತ್ತೆ ಫಂಕ್ಷನ್ಸ್. ಈ ಪ್ರೋಗ್ರೆಷನ್ ಹ್ಯಾವಿಂಗ್ ರಿಯಲ್ ವ್ಯಾಲ್ಯೂಸ್ ಅಂದ್ರೆ ರಿಯಲ್ ವ್ಯಾಲ್ಯೂಸೇ ಇರ್ಬೇಕಾಗಿಲ್ಲ. ಹಾಗಾಗಿ ಇದು ಪ್ರೋಗ್ರೆಷನ್ ಅಲ್ಲ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಫಿಫ್ತ್ ಕ್ವೆಶ್ಚನ್, A1 ಅಂದ್ರೆ 1 ಕೊಟ್ಟಿದ್ದಾರೆ. AN ಅಂದ್ರೆ AN-1 + 2 ಅಂತ ಕೊಟ್ಟಿದ್ದಾರೆ. ಅವರು ಸೀಕ್ವೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ A2 = A1 + 2 ಆಗುತ್ತೆ. ಕರೆಕ್ಟಾ? A1 ಎಷ್ಟು 1, 1 + 2 is 3. ಸೊ ನಮ್ಗೆ ಡೈರೆಕ್ಟ್ ಆಗಿ ಫಸ್ಟ್ ಆಪ್ಷನ್ ಸಿಗ್ತಾ ಇದೆ. ಇನ್ನೊಂದ್ 2 ಟರ್ಮ್ಸ್ ನೋಡೋಣ. A3 is nothing but A2 + 2 ಆಗುತ್ತೆ. A2 ಅಂದ್ರೆ 3, 3 + 2 is 5. ಹಾಗಾಗಿ ನಮ್ಗೆ ಸೀಕ್ವೆನ್ಸ್ ಕರೆಸ್ಪಾಂಡಿಂಗ್ ಸೀರೀಸ್ 1, 3, 5 ಇದು ಸೀಕ್ವೆನ್ಸ್ ಆಗಿರುತ್ತೆ. ಇದ್ರದ್ದು ಸೀರೀಸ್ ಇದಾಗಿರುತ್ತೆ. ಹಾಗಾಗಿ ನಮ್ಗೆ ಇದು ಆಪ್ಷನ್ ಎ. In a GP, the third term is 24. GP ಇಲ್ಲಿ ಹೇಗಿದೆ? ಈ AR² ನಮ್ಗೆ ಯಾವತ್ತು ಕನ್ಫ್ಯೂಷನ್ ಇರಬಾರ್ದು ವಿತ್ ರೆಸ್ಪೆಕ್ಟ್ ಟು AP GP ಎಲ್ಲ. ಯಾಕಂದ್ರೆ ನಾವು AP ವ್ಯಾಲ್ಯೂಸ್ ಹಾಕಿ ನಾವು 10th ಟರ್ಮ್ ಫೈಂಡ್ ಔಟ್ ಮಾಡಿದ್ರೆ ವ್ಯಾಲ್ಯೂ ಬೇರೆ ಇರುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಅನ್ನೋ ಟೆನ್ಷನ್ ಬರುತ್ತೆ. ಇದು ಯಾವತ್ತು ತುಂಬಾ ಇಂಪಾರ್ಟೆಂಟ್. GP ಅಂದ್ರೆ AR² ಅಂತ ಟಕ್ ಅಂತ ನೆನಪು ಬರ್ಬೇಕು. ಸೊ ಈ ಥರ್ಡ್ ಟರ್ಮ್ ಅಂದ್ರೆ AR² ಆಗುತ್ತೆ. ಕರೆಕ್ಟಾ? 24. ಇನ್ನು 6th ಟರ್ಮ್ ಅಂದ್ರೆ AR⁵ ಆಗೋಯ್ತು. ಸೊ ದಿಸ್ ಇಸ್ 192. ನಮ್ಗೆ ಈಗ 10th ಟರ್ಮ್ ಬೇಕು ಅಂದ್ರೆ AR⁴ 9. 10th ಟರ್ಮ್ ಅಂದ್ರೆ n-1 9 ಅಲ್ವಾ? ಈಗ ನಾನೇನ್ ಮಾಡ್ತೀನಿ, ನನ್ಗೆ A ಕಾಮನ್ ಥ್ರೂ ಔಟ್. ಹಾಗಾಗಿ ನಾನು AR⁵ by AR² ಅಂತ ಮಾಡಿದ್ರೆ 192/24 ಅಂತ ತೆಗಿತೀನಿ. A ಕ್ಯಾನ್ಸಲ್ ಆಗತ್ತೆ, ಇದು R³ ಆಗತ್ತೆ. 5 - 3 R³ ಆಗತ್ತೆ. ಅಂಡ್ ಇದನ್ನ ನಾನು ಸಾಲ್ವ್ ಮಾಡ್ತೀನಿ.
24 ಬೇಡ, 12 ಇಂದ ಮಾಡ್ತೀನಿ. 12 2 24, 12 1 12, 12 6 72, 2 1 2 8. ಸೊ ಆರ್ ಕ್ಯೂಬ್ 8 ಅಂದ್ರೆ ಆರ್ ಇಸ್ ಈಕ್ವಲ್ ಟು 2 ಆಗೋಯ್ತು. ಈಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಸಿಗುತ್ತೆ. ಯಾವ್ದ್ರದ್ದು? ಎದು ವ್ಯಾಲ್ಯೂ ಸಿಗುತ್ತೆ. ಕರೆಕ್ಟಾ? ಹಾಗಾಗಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಂತ? ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಆದ್ರೆ ಆರ್ ಇಸ್ 2 ಅಲ್ವಾ? ಸೊ ಎ ಇಂಟು 4 ಇಸ್ ಈಕ್ವಲ್ ಟು 24. ಎ ಇಸ್ ಈಕ್ವಲ್ ಟು 24/4 ಅಂತಂದ್ರೆ 4 6 24 ಆಗುತ್ತೆ. ಕರೆಕ್ಟಾ? ಸೊ ಎ ಆರ್ ಪವರ್ 9 ಅಂದ್ರೆ 6 ಇಂಟು 2 ಪವರ್ 9 ಆಯ್ತು. ಹೌದಾ? ಸೊ ವಾಟ್ ಇಸ್ 2 ಪವರ್ 9? 2 ಅನ್ನ 9 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 4 5 6 7 8 9. So 2 2s are 4. 4 4 4 2. So 4 4 4 4 into 2. 16 square is 256 ಅನ್ಸುತ್ತೆ. So 256 into 2. ಇದು ಇಫ್ ಪಾಸಿಬಲ್ 2 to the power 10 ತನಕ ನೆನಪಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಸೊ 2 ಪವರ್ 256 into 2 ಅಂದ್ರೆ 6 2s are 12. 1 ಕ್ಯಾರಿ, 5 2s are 10, 1, 2 2s are 4 plus 1. 512 into 6 ಅಂದ್ರೆ 6 2s are 12. 1 ಕ್ಯಾರಿ, 6 1s are 6 7, 6 5s are 3072. ನಮ್ಗೆ ಆಪ್ಷನ್ ಸಿ ಅಲ್ಲಿ ಇದೆ. Next problem. Which term of GP is 1,31,072 ಅಂತ. ಸೊ ಎನ್ ಗೊತ್ತಿಲ್ಲ ನನಗೆ. ಫಾರ್ ಎ ಆರ್ ಪವರ್ ಎನ್ ಮೈನಸ್ 1 ಈಸ್ ಈಕ್ವಲ್ ಟು, ಕರೆಕ್ಟಾ? ಓಕೆ, ನಮ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ಎನ್ ಏನು ಅಂತ ಗೊತ್ತಿಲ್ಲ. ಆದ್ರೆ ನಮ್ಗೆ ಇಲ್ಲಿ 2832 ಅಂತ ಜಿ ಪಿ ಟರ್ಮ್ಸ್ ಕೊಟ್ಟಿದ್ದಾರೆ. ಸೊ ಎ ಅಂದ್ರೆ 2, ಎ ಆರ್ ಇಸ್ 8 ಅಲ್ವಾ? ಸೊ ಎ ಇಸ್ ಈಕ್ವಲ್ ಟು, ಇಲ್ಲ ಅಂದ್ರೆ ನಮ್ಗೆ ಆರ್ ಫೈಂಡ್ ಔಟ್ ಮಾಡೋದು ಎ ಆರ್ ಬೈ ಎಗೆ ಫೈಂಡ್ ಔಟ್ ಮಾಡಬಹುದು. ಸೊ ಎ ಆರ್ ಇಸ್ 8, ಎ ಇಸ್ 2 ಅಂದ್ರೆ ಆರ್ ಇಸ್ 4 ಆಯ್ತು. ಇಲ್ಲ ಇಲ್ಲಿಗೆ 2 ಸಬ್ಸ್ಟಿಟ್ಯೂಟ್ ಮಾಡಿ ಸೇಮ್ ಆಗತ್ತೆ. ಓಕೆನಾ? ಸೊ ಆರ್ ಇಸ್ 4 ಆಯ್ತು. ಎ ಇಸ್ 2, ನಮ್ಗೆ ಎನ್ ಗೊತ್ತಿಲ್ಲ. ಕರೆಕ್ಟಾ? ಈಗ ಎ ಆರ್ ಪವರ್ ಎನ್ ಮೈನಸ್ 1 131072 ಆಯ್ತು. ಹೌದಾ? ಎ ಇಸ್ 2, ಆರ್ ಇಸ್ 4, 4 ಪವರ್ ಎನ್ ಮೈನಸ್ 1 ಆಗತ್ತೆ. ಇದು 131072 ಆಯ್ತು. ಕರೆಕ್ಟಾ? ಈ 4 ಪವರ್ ಎನ್ ಮೈನಸ್ 1 ಈಸ್ 131072 ಡಿವೈಡೆಡ್ ಬೈ 2 ಆಯ್ತಾರೆ 2 6 12, 2 5 10, 5 10, ಮತ್ತೆ 2 3 6, 2 6 12. ಕರೆಕ್ಟ್ ಇದೆಯಾ? ಈಗ ನಾವು ಇದ್ರನ್ನ 4 ಮಲ್ಟಿಪಲ್ಸ್ ಅಲ್ಲಿ ನೋಡ್ಬೇಕು.
ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡಬೇಕು. 6 5 5 3 6 ಅಥವಾ 4 4 ಇಂಟು 4 ಇಂಟು 4 ಮಾಡಿದ್ರು ಓಕೆ. 4 ಇಂಟು 4 ಇಂಟು 4 ಇಂಟು 4 ಇಂಟು 4 ಇಂಟು ಅಂತ ಚೆಕ್ ಮಾಡಬೇಕು. ಸೊ 4 4 16, 16 ಸ್ಕ್ವೇರ್ ಈಸ್ 256 ಅಂತ ಗೊತ್ತು. ನೆಕ್ಸ್ಟ್ ಇಂಟು 4 ಆದ್ರೆ ಇದು ಬರುತ್ತೆ. ಸೊ 6 4 24, 2 22, 5 4 22, 2 5 4 2 8, 1024 ಇದು ಇಂಟು 4 ಆಗುತ್ತೆ. ಸೊ 4 4 16, 1 ಕ್ಯಾರಿ 4 2 8 9, 0 4 1 4 4096. ಸೊ 6 ಆಯ್ತು. ಇನ್ನು 4 ಇಂಟು 4 ಮಾಡಿದ್ರೆ ಇದನ್ನ ಇಲ್ಲಿ ತಗೊಂತೀನಿ. ಇಂಟು 4 ಇಂಟು 4 ಅಂತ 6 4 24, 2 ಕ್ಯಾರಿ 9 4 36 38, 3 4 4 16 ಇಂಟು 4 4 4 16, 1 ಕ್ಯಾರಿ 8 4 32 33, 3 ಕ್ಯಾರಿ 4 3 12 15, 1 ಕ್ಯಾರಿ 6 4 24 25, 2 ಕ್ಯಾರಿ 4 2 ಓಕೆ. ಇಲ್ಲಿ ಸಿಕ್ತು. ಸೊ ನಮ್ಗೆ 1 2 3 4 5 6 7 8 ಟೈಮ್ಸ್ ಮಾಡಿದಾಗ ಸಿಕ್ತು. ಅಂದ್ರೆ 4 ಪವರ್ n ಮೈನಸ್ 1 ಅಂದ್ರೆ 4 ಪವರ್ 8 ಆಯ್ತು. ಅಂದ್ರೆ n ಮೈನಸ್ 1 ಇಸ್ ಈಕ್ವಲ್ ಟು 8 ಆದ್ರೆ n ಇಸ್ ಈಕ್ವಲ್ ಟು 9 ಆಯ್ತು. ಸೊ ಆಪ್ಷನ್ ಎ. ಇಲ್ಲ ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿದ್ರು ಓಕೆ. ಫ್ಯಾಕ್ಟರೈಸೇಷನ್ ಮಾಡಿದ್ರು ಓಕೆ. ಇನ್ ಕೇಸ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ನಾವು ಒಂದು ಟರ್ಮ್ ಮಿಸ್ ಮಾಡಿದ್ವಿ ಅಂದ್ರೆ ದ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ನಿಮ್ಗೆ 4 ಮಲ್ಟಿಪಲ್ಸ್ ಸಿಗಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುವಾಗ ಇಲ್ಲಿ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂತೀನಿ. ಇಲ್ಲ ಮ್ಯಾಮ್ ನಮ್ಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಕನ್ಫ್ಯೂಷನ್ ಆಗತ್ತೆ, ಆಡ್ ಮಾಡೋದು ಮರ್ತೋದ್ರೆ ಒಂದ್ ಪ್ರಾಬ್ಲಮ್ ಮಿಸ್ ಆಗತ್ತೆ, ನಾವು ಫ್ಯಾಕ್ಟರೈಸೇಷನ್ ಮಾಡ್ತೀವಿ ಅಂದ್ರೆ ಇದನ್ನ ಮಾಡಿ ನಿಮ್ಗೆ 4 ಕಂಪ್ಲೀಟೆಡ್ ರಿಮೈಂಡರ್ 1 ಸಿಗೋ ತನಕ ಮಾಡಿ. ಎಷ್ಟು ಟೈಮ್ಸ್ 4 ಅಲ್ಲಿ ಡಿವೈಡ್ ಮಾಡಿದಾಗ ಸಿಗತ್ತೆ. ಸೊ 8 ಟೈಮ್ಸ್ ಡಿವೈಡ್ ಮಾಡಿದಾಗ ನಿಮ್ಗೆ 1 0 ರಿಮೈಂಡರ್ ಸಿಗತ್ತೆ. ಡಿವೈಡ್ ಮಾಡಿದ್ರು ಇಟ್ಸ್ ಓಕೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next problem. Which term of GP is 1/64 ಅಂತ. ಈಗ ನೋಡಿ, ನಾ ಹೇಳಿದ್ನಲ್ಲ ಡಿನಾಮಿನೇಟರ್ ನಂಬರ್ ಜಾಸ್ತಿ ಆದಾಗೆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ A2 AR1 ಇದೆ. ಸೊ R ಏನಾಗತ್ತೆ AR/A. AR is 1, A is 2. ಕರೆಕ್ಟಾ? AR ಪವರ್ n ಮೈನಸ್ 1ಗೆ 1/64 ಇದೆ. ಅವ್ರಿಗೆ n ಬೇಕಾಗಿದೆ. ಕರೆಕ್ಟಾ? ಈಗ A is 2, R is 1/2, ಪವರ್ n ಮೈನಸ್ 1 is equal to 1/64. ಈ 2 ನ ಈ ಕಡೆ ತಗೊಂಡ್ ಬರ್ತೀನಿ. ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಬಂದಾಗ ಡಿವಿಷನ್ ಆಗತ್ತೆ. ಹೌದಾ? ಅಂದ್ರೆ 1/2 ಪವರ್ n ಮೈನಸ್ 1 is equal to 1/64 divided by 2 ಆಯ್ತು. ಅಂದ್ರೆ 1/64 ಇಂಟು 1/2 ಆಯ್ತು. ಇದು 1 ಪವರ್ ಏನೇ ಆದ್ರೂ 1 ಅಲ್ವಾ? ಹಾಗಾಗಿ ನಾನು ಡೈರೆಕ್ಟ್ ಆಗಿ ಡಿನಾಮಿನೇಟರ್ಗೆ ಬರ್ಕೊಳ್ತೀನಿ. ಈಗ ವಿತ್ ರೆಸ್ಪೆಕ್ಟ್ ಟು ಪವರ್ 2 ಬೇಕು, ಅಂದ್ರೆ 2 ಟು ದ ಪವರ್ ಬೇಕು. ಸೊ 64 ಅನ್ನು 2 ಟು ದ ಪವರ್ ಬರೀತೀನಿ. ಸೊ 2 2s are 4, 4 2s are 8, 8 2s are 16, 16 2s are 32, 32 2s are 64, 2 2s are 4, 16. Okay, so 1 2 3 4 5 6, 2 to the power 6. 2 to the power 6 into 2 to the power 1 ಏನಾಯ್ತು? 2 to the power 7 ಆಯ್ತು. ಕರೆಕ್ಟಾ? 1/2 to the power n minus 1 ಅಂದ್ರೆ 2 to the power 7. ಸೊ n minus 1 ಅಂದ್ರೆ 7 ಆದ್ರೆ n is equal to 8. ನಮ್ಗೆ ಅದೇ ಕೇಳಿದ್ದಾರೆ, ಆಪ್ಷನ್ ಸಿ.
Ninth problem. How many terms of GP are needed for the sum 3069 by 512? SN ಅಂದ್ರೆ 3069 by 512 ಆಗಿದೆ. ಹೌದಾ? SN ಅಂದ್ರೆ A into R power n minus 1 by R minus 1. ಓಕೆ, ಈಗ R ಗ್ರೇಟರ್ ಈಕ್ವಲ್ ಕಡಿಮೆನೋ ನೋಡಿಲ್ಲ ನಾವು. ನೋಡೋಣ. ಒಂದೇ ಒಂದ್ ನಿಮಿಷ. ಸಾರಿ. ಓಕೆ. A is equal to 3. R is 3 by 2. ಸೊ R ಏನಾಯ್ತು? AR by A ಆದ್ರೆ 3 by 2 divided by 3 ಆಯ್ತು. ಅಂದ್ರೆ 3 by 2 into 1 by 3. ಸೊ ಅದು 1 by 2 ಆಗತ್ತೆ. 1 by 2 is lesser than 1. ಹಾಗಾಗಿ ನಮ್ಮ ಈಕ್ವೇಶನ್ ರಿವರ್ಸ್ ಆಗ್ಬೇಕು. ಐ ಮೀನ್ R minus 1 ಇದೆ, ನಾವು 1 minus R ತಗೋಬೇಕು ಇಲ್ಲಿ ಕೂಡ. ಒನ್ ಮೈನಸ್ ಆರ್ ಪವರ್ ಎನ್ 1 minus R, ಕರೆಕ್ಟಾ? ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 3069 by 152 ಅಂತ. ಎ ನಮ್ಗೆ 3 ಅಂತ ಗೊತ್ತು. 1 minus 1 by 2 power n by 1 minus 1 by 2 ಅಂದ್ರೆ 1 by 2. ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಇದು ನ್ಯೂಮರೇಟರಿಗೆ ಹೋಗುತ್ತೆ, ಯಾಕಂದ್ರೆ ಡಿವೈಡೆಡ್ ಇರೋದು ಇಂಟು ಆಗತ್ತೆ, ಇದೇ ತರ ಆಗತ್ತೆ. ಓಕೆನಾ? ಸೊ ಇದು 3 into 2 into 1 minus 1 by 2 power n. ನಾನು ಡೈರೆಕ್ಟ್ ಬರೀತೀನಿ. 1 power n is 1 only ಅಲ್ವಾ? ಈಗ 3069 by 512 ಆದ್ರೆ is equal to 6 into 1 minus 1 by 2 power n ಆಯ್ತು. 6 ನ ಈ ಕಡೆ ತಂದ್ರೆ ಡಿವಿಷನ್ ಆಗತ್ತೆ. ಸೊ 3069 by 512 into 6 ಆಗತ್ತೆ is equal to 1 minus 1 by 2 power n. ಇದನ್ನ ಈ ಕಡೆ ತಂದು ಇದನ್ನ ಈ ಕಡೆ ತರ್ತೀನಿ. ಅವಾಗ ಇದು 1 by 2 power n ಹಾಗೆ ಉಳಿಯುತ್ತೆ. 1 minus 3069 ಇದು 6 2s are 12, 1 carry 7 6 5s are 30, 3072 ಆಯ್ತು, ಕರೆಕ್ಟಾ? ಸೊ LCM ತಗೊಂಡ್ರೆ 3072 by 3 minus 3069 by 3072 ಆಯ್ತು. ಸೊ ಇದು 3 by 3072 ಆಯ್ತು. 3 1s are 3 1s are 5s are 3s are 6. ಹೌದಾ? 3 1s are 3, sorry, 3 zeros are 3 2s are 6, 3 4s are 12. ಸಾರಿ, ನಾನು 2 ಇಂದ ಮಾಡಿದೆ, ರಾಂಗ್ ಆಯ್ತು. 1024 ಬರುತ್ತೆ. ಈಗ 1024 ಅಂದ್ರೆ ನನ್ಗೆ ಡಿಫಾಲ್ಟ್ ಆಗಿ 1 by 2 power 10ಗೆ ಅಂತ ಗೊತ್ತಿದೆ. ಓಕೆನಾ? ಸೊ n is equal to 10. ಆಪ್ಷನ್ ಡಿ.
Next problem. In a GP of positive terms, if any term is equal to sum of the next two terms, then the common ratio ಅಂತ ಕೇಳಿದ್ದಾರೆ. ಇದು ಹೇಗಿರುತ್ತೆ ಅಂದ್ರೆ, ಈಗ ಲಾಸ್ಟ್ ಟರ್ಮ್ AR⁴n−1 ಅಂತ ಇದ್ರೆ, ನೆಕ್ಸ್ಟ್ ಟು ಟರ್ಮ್ಸ್ ಏನಾಗಿರುತ್ತೆ AR⁴n ಹಾಗೂ AR⁴n+1 ಆಗಿರುತ್ತೆ. ಕರೆಕ್ಟಾ? ಸೊ ಇದು ಅವರು ನೆಕ್ಸ್ಟ್ ಟು ಟರ್ಮ್ಸ್ ನ ಆಡ್ ಮಾಡಿದಾಗ ಈ ಟರ್ಮ್ ಇರುತ್ತೆ ಅನ್ನೋದು ಅವರ ಟರ್ಮ್ ಅಥವಾ ಕಂಡೀಷನ್ ಕ್ಲಾಸ್. ನಮ್ಗೆ ಆನ್ಸರ್ ಫೈಂಡ್ ಔಟ್ ಮಾಡೋದಕ್ಕೆ ಅವರು ಕಾಮನ್ ರೇಷಿಯೋ ಕೇಳ್ತಾರೆ. ಥ್ರೂ ಔಟ್ A ಕಾಮನ್ ಇದೆ ಅಂಡ್ R⁴n ಕೂಡ ಕಾಮನ್ ಇದೆ. ಇದು ಹೇಗಾಗತ್ತೆ? R⁴n−1 ಕಾಮನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು n is equal to 3 ಅಂತ ತಗೊಂಡ್ರೆ, ಇದು 2, ಇದು 3, ಇದು 4 ಆಯ್ತು. ಸೊ ಇದು ಕಾಮನ್ ಆಗುತ್ತೆ. ಈಗ ಇದು ಎಕ್ಸಾಂಪಲ್ ಅಂತ ಕೊಟ್ರೆ, ಈಗ ಫಾರ್ n is equal to 3 ಅಂದ್ರೆ AR² AR³ AR⁴. ಸೊ ಥ್ರೂ ಔಟ್ ನಾನಿಲ್ಲಿ AR² ಕಾಮನ್ ತಗೊಂಡ್ರೆ R+R² ಅಂತ ಆಗತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು 1 ಆಗಿ ಬಿಡುತ್ತೆ. ಅರ್ಥ ಆಗಿದ್ಯಾ? ಸೊ ಇಲ್ಲೂ ಅದೇ ತರ n−1 ಕಾಮನ್ ತೆಗಿತೀನಿ ನಾನು. ಅವಾಗ AR⁴n−1 ಅಂತ ತಗೊಂಡ್ರೆ, ಇಲ್ಲಿ AR⁴n−1 ಅಂದ್ರೆ ಇಲ್ಲಿ R ಆಗತ್ತೆ, ಇಲ್ಲಿ R² ಆಗತ್ತೆ. ಅಂದ್ರೆ n−1+1 ಅಂದ್ರೆ n ಆಯ್ತು, n−1+2 ಅಂದ್ರೆ n+1 ಆಗುತ್ತೆ. ಈಗ ಇದು ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಆದ್ರೆ 1 ಆಯ್ತು. ಅಂದ್ರೆ 1 is equal to R+R² ಆಯ್ತು. ನಾನೀಗ R² + R−1 is equal to 0 ಅಂತ ತಗೊಂಡ್ರೆ, R is -b ± b² - 4ac/4ac. C is negative, so 1+ ಆಗುತ್ತೆ. ಇದು R is equal to -1 ± √5/2 ಆಯ್ತು. ಕಾಮನ್ ರೇಷಿಯೋ ಗ್ರೇಟರ್ ದನ್ 0 ಇರುತ್ತಲ್ವಾ, ಹಾಗಾಗಿ R ಅನ್ನ √5 - 1/2 ತಗೊಳ್ತೇನೆ. ಓಕೆನಾ? ಸೊ √5 is obviously greater than 1, ಹಾಗಾಗಿ R ಪಾಸಿಟಿವ್ ಆಗತ್ತೆ. ನನಗೆ ಕಾಮನ್ ರೇಷಿಯೋ ಇವರು sin18 cos18 ಅಲ್ಲಿ ಕೊಟ್ಟಿದ್ದಾರೆ. ಐ ನೋ sin18 ವ್ಯಾಲ್ಯೂ ಈಸ್ √5 - 1/4 ಅಂತ. ಸೊ ಇದು 2 × 2 ಆದ್ರೆ ಕ್ಯಾನ್ಸಲ್ ಆಯ್ತು, ಈ ಆನ್ಸರ್ ಬರುತ್ತೆ. ಅಂದ್ರೆ ನಾನು × 2/2 ಅಂತ ಮಾಡಿದೆ. ಅವಾಗ ಇದು 4 ಆಗತ್ತೆ, ಇದು ಒಂದು ವ್ಯಾಲ್ಯೂ ಆಗುತ್ತೆ, ದಟ್ ಇಸ್ sin18 ಡಿಗ್ರಿ ಆಗುತ್ತೆ. ಸೊ 2 times sin18 ಡಿಗ್ರಿ ಅಂತ ಆಯ್ತು ನನಗೆ R. ಇದು ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆಯಲ್ಲ, ಅಲ್ಲಿ ಆಂಗಲ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ 90 - θ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋ ಆನ್ಸರ್ಸ್ ಅಲ್ಲಿ sin18 ಕೂಡ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿರೋ ಚಾನ್ಸಸ್ ಇರುತ್ತೆ, ಅಲ್ಲೇ ಆನ್ಸರ್ ಸಿಕ್ಕಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಈ ಕ್ವಶನ್ಸ್ ಇದೆ. ಸ್ವಲ್ಪ ಹೈ ಲೆವೆಲ್ ಕ್ವಶನ್ ಅಂದ್ರೆ ಇಲ್ಲಿ ಥಿಂಕಿಂಗ್ ಲೆವೆಲ್ ಹೈ ಇರ್ಬೇಕು sin18 ಡಿಗ್ರಿಗೆ, ಆತರ. ಅದಕ್ಕೆ ಓಕೆನಾ? ಇಲ್ಲ ನಿಮ್ ಬೈ ಹಾರ್ಟ್ ಇದೆ, ಇದು ತುಂಬಾ ಈಸಿ ಮ್ಯಾಮ್ ಅಂದ್ರೆ ತುಂಬಾ ಒಳ್ಳೇದು. ನಾನೊಂದು ಹಿಂಟ್ ಕೊಟ್ಟೆ ಎಲ್ಲಿ ಬರುತ್ತೆ ಈ sin18 ಡಿಗ್ರಿ ವ್ಯಾಲ್ಯೂಸ್ ಎಲ್ಲ ಅಂತ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇರುತ್ತೆ, sin72 ಡಿಗ್ರಿದು, sin36 ಡಿಗ್ರಿದು, cos36 ಡಿಗ್ರಿದು, ಇದೆಲ್ಲ ಫೈಂಡ್ ಔಟ್ ಮಾಡೋದಿಕ್ಕೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದಿರುತ್ತೆ. ಅಂದ್ರೆ ಬೋರ್ಡ್ ಕ್ವಶನ್ಸ್ಗೂ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಬರೋದು ಇದೆ, ಹಾಗಾಗಿ ಆಪ್ಷನ್ ಡಿ. ಫೈಂಡ್ ದ 9th term of general progression. ಓಕೆ, ಆಫ್ ದ ದಿಸ್ ಟರ್ಮ್ ಇನ್ ದ ಪ್ರೋಗ್ರೆಷನ್. ಈಗ ನೋಡಿ, ಇದರಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ನಮ್ಗೆ ಇದು ಯಾವ ಪ್ರೋಗ್ರೆಷನ್ ಇಲ್ಲಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಬಟ್ -2/1 ಅಂದ್ರೆ -2, 1/4
ಡಿವಿಷನ್ ಮಾಡಿದ್ರೆ ನಮ್ಗೆ -2 ಕಾಮನ್ ಸಿಗೋ ಎಲ್ಲ ಚಾನ್ಸಸ್ ಇದೆ. ಸೊ a is 1/4, AR is -1/2. ಸೊ ನನಗೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ 1/4 ಇಂದ -1/2 ಬರ್ಬೇಕು ಅಂದ್ರೆ ಈಗ ನಂಬರ್ ಲೈನ್ ಅಲ್ಲಿ ತಗೊಂಡ್ರು 0 to 1 ಇದು -1, -1/2 ಅಂದ್ರೆ ಇಲ್ಲಿ ಬರುತ್ತೆ, 1/4 ಇಲ್ಲಿ ಬರುತ್ತೆ. ತುಂಬಾ ಆಯ್ತು. ನೆಕ್ಸ್ಟ್ 1 ಬರುತ್ತೆ. ಸೊ ಅದಿಲ್ಲಿಂದ ಹೀಗೋಗುತ್ತೆ. ಸೊ ಆಡ್ ಮಾಡಿದಾಗ ನಮ್ಗೆ ಯಾವ್ದು ಈ ತರ ಬರಲ್ಲ, ಪ್ಲಸ್ ಮೈನಸ್. ಬಟ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಈ ತರ ಬರುತ್ತೆ. ಯಾಕಂದ್ರೆ ಎರಡು ಮಲ್ಟಿಪ್ಲಿಕೇಶನ್ ಟರ್ಮ್ ಬಂದಾಗ ಮೈನಸ್ ಟರ್ಮ್ ಬಂದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಪಾಸಿಟಿವ್ ಬರುತ್ತೆ. ಹಾಗಾಗಿ ಜೊಮೆಟ್ರಿಕ್ ಪ್ರೋಗ್ರೆಷನ್ ಇದು ಒಂದು ಹಿಂಟ್ ಆಗತ್ತೆ ನಮ್ಗೆ. ಓಕೆನಾ? ಹಾಗಾಗಿ ಇನ್ನು R is equal to AR/R ಅಂದ್ರೆ -1/2/1/4, which is equal to -1/2 into 4/1. ಸೊ ಅದು -2 ಆಗುತ್ತೆ. ಈಗ ನಮ್ಗೆ ಜನರಲ್ ಟರ್ಮ್ ಬೇಕು ಅಲ್ವಾ? ಹೇಗೆ ಜನರಲ್ ಟರ್ಮ್ ಫೈಂಡ್ ಔಟ್ ಮಾಡೋದು? AR 9th ಟರ್ಮ್ ಕೂಡ ಬೇಕು. ಓಕೆ, 9th ಟರ್ಮ್ ಅಂದ್ರೆ AR ಪವರ್ 10. ಸೊ A is 1/4, R is -2 to the power 10. 2 to the power 10 ನನಗ್ ಗೊತ್ತು. ಇಲ್ಲಿ 2 ಸ್ಕ್ವೇರ್ ಆಯ್ತು, ಇಲ್ಲಿ 2 to the power 10 ಆಯ್ತು. ಕರೆಕ್ಟಾ? 9th ಟರ್ಮ್ ಸಾರಿ 9th ಟರ್ಮ್ ಅಂದ್ರೆ 8. ಟು ದ ಪವರ್ 8 ಇದು ಟು ದ ಪವರ್ 8 - 2 ಆಯ್ತು. 2 to the power 6 ಆಯ್ತು. 2 to the power 6 ಅಂದ್ರೆ 2 to the 4, 4 to 16, 16 4 64 ಆಯ್ತು. 64 ನಮ್ಗೆ ಇಲ್ಲಿ ಒಂದೇ ಆಪ್ಷನ್ ಇದೆ. ಇನ್ನು ನಾವು ARn-1 ಫೈನ್. ARn-1 ಅಂದ್ರೆ nth ಟರ್ಮ್ ಆಗಿರುತ್ತೆ. ಕರೆಕ್ಟಾ? ಅವರು nth ಟರ್ಮ್ ಅನ್ನ ಕೇಳಿದ್ದಾರೆ. A is -1/4 ಅಲ್ವಾ? ಅಂಡ್ R ನಮ್ಗೆ ಏನಿದೆ -2. ಓಕೆನಾ? ಅಂದ್ರೆ ಇದು 1/2 ಸ್ಕ್ವೇರ್ ಆಯ್ತು. ಇದು n-1 ಇದೆ, n-1 ಆಯ್ತು. ಸೊ -2 ಪವರ್ n, ನೆಕ್ಸ್ಟ್ -2 ಪವರ್ -1. ಓಕೆನಾ? ಇದು ಏನಾಯ್ತು 2 ಪವರ್ -2 ಅಂತ ತಗೋಬಹುದು. ಓಕೆನಾ? ಈಗ 2 ಪವರ್ -2 ಆದ್ರೆ 2 ಪವರ್ n ಅನ್ನ ನಾನು -1 ಪವರ್ n ಇಂಟು -2 ಪವರ್ n ಅಂತ ತಗೊಳ್ತೀನಿ. ಅವಾಗ ಕರೆಕ್ಟ್ ಆಗತ್ತೆ. ಸೊ ನನ್ಗಿಲ್ಲಿ -1 ಪವರ್ ಮತ್ತೆ -1 ಪವರ್ -1 ಇನ್ನೊಂದು 2 ಪವರ್ 1. ಸೊ 2 ಪವರ್ -1. ಈಗ -1 ಪವರ್ n-1 ಹಾಗೂ 2 ಪವರ್ n-2 -1 ಅಂದ್ರೆ -3 ಆಯ್ತು. ಸೊ -1 ಪವರ್ n-1, 2 ಪವರ್ n-3. ಸೊ ಇದು ನನ್ಗೆ ಆಪ್ಷನ್ ಎ ಅಲ್ಲಿದೆ. ಈ ತರ ಫೈಂಡ್ ಔಟ್ ಮಾಡಿರೋದು. ಯಾಕೆ ನಾನು ಇಲ್ಲಿ ತೋರ್ಸ್ಕೊಟ್ಟೆ ಅಂತಂದ್ರೆ ಮ್ಯಾಮ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಿತ್ತು. ಆದ್ರೆ ಇನ್ ಕೇಸ್ ನನ್ಗೆ ಇಲ್ಲಿ 2-3 ಆಪ್ಷನ್ಸ್ 64 ಅಂತ ಕೊಟ್ಟಿದ್ರೆ ನಿಮಗ್ ನಾನು ಹೇಳ್ಕೊಡ್ಲೇಬೇಕು. ಸೊ ಆ ಪಾರ್ಟ್ ಮಿಸ್ ಮಾಡ್ಕೊಳ್ಳಿಲ್ಲ ಆ ಕಾರಣಕ್ಕೆ. ಇದು ಹೇಗೆ ಅಂತ ಗೊತ್ತಾಯ್ತಲ್ಲ? ಇದು ಹೋಲ್ ಬ್ರಾಕೆಟ್ -1 ಇಂಟು 2 ಅಂತ ತಗೊಂಡೆ, ಇಲ್ಲೂ ಹಾಗೆ ತಗೊಂಡೆ. ಇಲ್ಲ ನಾನು ಇಲ್ಲಿ ಡೈರೆಕ್ಟ್ ಆಗಿ -1 ಇಂಟು 2 ಪವರ್ n-1 ಅಂತಾನು ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್. At the end of the year, each year,
ಮೆಷಿನ್ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗತ್ತೆ 20%ಗೆ. 20% ಡಿಪ್ರಿಶಿಯೇಟ್ ಆಗತ್ತೆ ಅಂದ್ರೆ ವ್ಯಾಲ್ಯೂ 20% ಮೈನಸ್ ಆಗತ್ತೆ ಅಂದ್ರೆ, ಸೊ ಫಸ್ಟ್ ಇಯರ್ದು ರುಪೀಸ್ 1250 ಇದ್ರೆ, 250 ಇದ್ರೆ ಸೆಕೆಂಡ್ ಇಯರ್ 80% ಆಗಿರುತ್ತೆ. ಕರೆಕ್ಟಾ? ಥರ್ಡ್ ಇಯರ್ ಮತ್ತೆ 60% ಈ ತರ. ಓಕೆನಾ? ಹಾಗಾಗಿ ಎ ಈಸ್ 1250 ಆದ್ರೆ ಆರ್ ಈಸ್ 80% ಆಯ್ತು. 80/100. ಅವರು 5th ಇಯರ್ ಕೇಳ್ತಾ ಇದ್ದಾರೆ, ವ್ಯಾಲ್ಯೂ ಅಟ್ ದ 5th ಇಯರ್. 5th ಇಯರ್ ಅಂದ್ರೆ A5 ಈಸ್ AR⁴. ಹೌದಾ? ಅಂದ್ರೆ ಎ ಈಸ್ 1250, ಆರ್ ಈಸ್ 80/100⁴ ಆಯ್ತು. ನಾನಿಲ್ಲಿ 10 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಯ್ತು? 1250 ಇಂಟು 8/10 ಆಯ್ತು, ಪವರ್ 4. 2 4s 2 5s 4/5 ಆಗತ್ತೆ. ಇಲ್ಲಾಂದ್ರೆ 0.8 ಆಗತ್ತೆ. 1250 ಇಂಟು 0.8 ಪವರ್ 4 ಆಯ್ತು. ಹೌದಾ? ಹೌದು. ಓಕೆ, ಈಗ 0.8 ಪವರ್ 4, 8 8s 64. 64 ಸ್ಕ್ವೇರ್ ಎಷ್ಟಾಗತ್ತೆ? 0.8 ಇಂಟು 0.8 ಇಂಟು 0.8. ಸೊ ಇದು 0.4096 ಆಗತ್ತೆ. ಇದು ಇಲ್ಲ, ಇಲ್ಲೇ ಮಲ್ಟಿಪ್ಲೈ ಮಾಡಿನೂ ಮಾಡ್ಬೋದು. 6 ಮತ್ತೆ ಡಿವೈಡ್ ಕೂಡ ಮಾಡ್ಬೋದು. ಇದು 0.4096 ಆಯ್ತು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1250ಗೆ 512 rupees ಬರ್ತಾ ಇದೆ. ಕ್ರಾಸ್ ಚೆಕ್ ಮಾಡ್ತೀನಿ, ಒಂದೇ ಒಂದ್ ನಿಮಿಷ. ಡಿಪ್ರಿಸಿಯೇಷನ್ಗೆ ಇರೋ ಫಾರ್ಮುಲಾ ಇದಿದೆ. ನನ್ಗೆ ಯಾಕೋ ಈ ವ್ಯಾಲ್ಯೂ ರಾಂಗ್ ಬರ್ತಾ ಇದೆ. 80/100 ಮಾಡೋಣ. ಪವರ್ 4 ಅಂತ ಮಾಡಿದ್ರೆ ಇದೇ ಮಾಡೋಣ. ಓಕೆ, ಬೈ ದ ಎಂಡ್ ಆಫ್ ದ 5 years ಅಂದ್ರೆ 1 ಇಲ್ಲಿ ಆಯ್ತು. AR 1 year ಎಂಡ್ ಆಯ್ತು. 2 year ಎಂಡ್ ಆದ್ರೆ AR² ಆಯ್ತು. 3rd year ಎಂಡ್ ಆದ್ರೆ AR³ ಆಯ್ತು. 4th year ಎಂಡ್ ಆದ್ರೆ AR⁴. 5th year ಎಂಡ್ ಆದ್ರೆ A⁴ ಅಲ್ವಾ? ಇದು 1 2 3 4 5. ಹಾಗಾಗಿ ನನ್ಗೆ ರಾಂಗ್ ಬಂದಿದೆ. 5th year ಅಂದ್ರೆ AR⁴. ಸೊ ಇದು AR⁴ ಆಗತ್ತೆ. ಇದು ಬೇಡ.
ಅದಕ್ಕೆ ನನ್ಗೆ ಅವ್ರು ಕೊಟ್ಟಿರೋ ಆಪ್ಷನ್ಗೂ ಆನ್ಸರ್ಗೂ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಈಗ ಗೊತ್ತಾಯ್ತಾ? ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ 1 ಇಯರ್ ಆದ್ಮೇಲೆ, ಸೊ ಎಂಡ್ ಆಫ್ ದ 5th ಇಯರ್ ಅಂದ್ರೆ 6th ಟರ್ಮ್ ಆಗತ್ತೆ. ಸೊ ಇದು 6 AR⁵ ಆಯ್ತು. ಇದು 5 ಆಗತ್ತೆ, ಇದು 5, ಇದು 5. ಸೊ 4096 ಇಂಟು 0.8 ಮತ್ತೆ ಬರುತ್ತೆ. ಇಂಟು 0.851 ಇಂಟು 409.6 ಕರೆಕ್ಟ್ ಬಂದಿದೆ. ಈಗ 409.6 rupees ಅಂದ್ರೆ ಆಪ್ಷನ್ ಎ. Next question. Person has 2 parents, 4 grandparents, 8 great grandparents, and so on till 10 generations preceding his own. Number of ancestors ಅನ್ನ ಕಂಡುಹಿಡಿಬೇಕಂತೆ. A is 2, AR is 4, so R is equal to 2 ಅಂತ ಆಯ್ತು. 10 generation ಅಂದ್ರೆ AR⁴ 9 ಆಗುತ್ತೆ. ಕರೆಕ್ಟಾ? 2 into 2 to the power 9. 2 to the power 9. Find the number of his ancestors. Total number ಬೇಕು. So S10, A9 ಅಲ್ಲ, 9. ಇದು 10th term, ಇದು total. So R is greater than 2. So R⁴n minus 1 by R minus 1. A is 2. 2 to the power 10 minus 1 by 1. ಕರೆಕ್ಟಾ? ಅಂದ್ರೆ ಇದು 2 to the power 11 minus 2 ಆಯ್ತು. 2 to the power 11 ಎಷ್ಟು? 1024 into 2 ಆಗತ್ತಾ? 2 to the power 10 is 1024 ಅಲ್ವಾ? 840. 2048 minus 2 is 2046. Option B. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ನೆಕ್ಸ್ಟ್ ಕ್ವೆಶನ್ಸ್ ಅನ್ನ. Until then, take care. Bye. Thank you.